ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿನಗೇನ್ ಬೇಕು? ಏನ್ ಬೇಕು ನಿನಗೆ? ಯಾಕೆ ನನ್ ಜೊತೆಲಿರೋರ್ಗೆಲ್ಲ ಹೀಗ್ ಟಾರ್ಚರ್ ಕೊಡ್ತಿದ್ಯಾ? ನಿಜವಾಗ್ಲೂ ನನ್ಗೇನ್ ಬೇಕು ಅಂತ ನಿನಗೆ ಗೊತ್ತಿಲ್ವಾ ರಾಧಿಕಾ? ಸಮಾಜದ ಮುಂದೆ ನಾನು ನಿನ್ ಗಂಡ ಅಂತ ಹೇಳ್ಕೊಳ್ಳೋದು ಬಿಟ್ರೆ ಇನ್ಯಾವ ಆಸೆನೂ ನನಗಿಲ್ಲ. ಅವತ್ ನೀನು ಊಟ ಮಾಡ್ಬೇಕು ಅಂತ ಸ್ವಲ್ಪ ಸಲಿಗೆ ತಗೊಂಡ್ ಮಾತಾಡ್ದೆ. ಅದೇ ಸಲಿಗೆಯಿಂದ ನೀನು ಮುಟ್ದೆ, ಅದಕ್ಕೆ ನೀನ್ ನನ್ಗೆ ಹೊಡೆದೆ. ಅದು ಅವತ್ತೇ ಮುಗೀತು. ಆದ್ರೆ ಅದನ್ನೇ ಕಾರಣವಾಗಿ ಇಟ್ಕೊಂಡು ಚಿರು ನಂಗೆ ಈ ರೀತಿ ಹೊಡೆದಿರೋದು ಎಷ್ಟು ಸರಿ ಹೇಳು? ಇನ್ನೊಂದು ಸ್ವಲ್ಪ ಹೊತ್ತು ನನ್ನನ್ನು ಹಾಗೆ ಹೊಡೆದಿದ್ರೆ ನನ್ನ ಪ್ರಾಣನೇ ಹೋಗ್ತಿತ್ತು ಅಂತ ಡಾಕ್ಟರ್ ಹೇಳಿದ್ರು ಗೊತ್ತಾ? ನಿನಗೆ ತೊಂದರೆ ಕೊಡಬೇಕು ಅಂತ ನಾನು ಈ ರೀತಿ ಮಾತಾಡ್ತಿಲ್ಲ ರಾಧಿಕಾ. ನನಗಾಗ್ತಿರೋ ಅನ್ಯಾಯ ನಿನಗೂ ಅರ್ಥ ಆಗ್ಬೇಕು ಅಂತ ಹೇಳ್ತಿದ್ದೀನಿ ಅಷ್ಟೆ. ಚಿರುಗೆ ತಿರುಗಿಸ್ ಹೊಡಿಯೋದು ನನಗೆ ದೊಡ್ಡ ವಿಷಯನೇ ಅಲ್ಲ ರಾಧಿಕಾ. ಅವ್ನು ಕಿಕ್ ಬಾಕ್ಸರು ಅನ್ನೋ ಯಾವ ಭಯನೂ ನನಗಿಲ್ಲ. ಅವನಿಗೆ ನಾನು ತಿರುಗಿಸ್ ಹೊಡೆದ್ರೆ ನಿನಗೆ ನೋವಾಗುತ್ತೆ ಅಂತ ನಾನೇ ಹೊಡಿಸ್ಕೊಂಡು ನೋವು ಅನ್ಭವಿಸ್ತಾ ಇದ್ದೀನಿ. ಸರಿ, ಚಿರು ನಿನಗೆ ಹೊಡೆದಿದ್ದು ತಪ್ಪೆ. ಅದಕ್ಕೆ ನಾನ್ ನಿನ್ನ ಹತ್ರ ಸಾರಿ ಕೇಳ್ತೀನಿ, ಚಿರುಗೆ ವಾರ್ನ್ ಕೂಡ ಮಾಡ್ತೀನಿ. ಆದ್ರೆ ಪ್ಲೀಸ್ ನೀನ್ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೋ. ಸರಿ, ಇಷ್ಟು ದಿನ ನನ್ನ ಹೆಂಡತಿ ನನ್ನ ಹತ್ರ ಏನೂ ಕೇಳ್ತಿರ್ಲಿಲ್ಲ. ಆದ್ರೆ ಫಸ್ಟ್ ಟೈಮ್ ಏನೋ ಒಂದು ಕೇಳಿದ್ಯಾ? ಓಕೆ, ನಿನ್ಗೋಸ್ಕರ ಈ ಕೇಸ್ನ ನಾನು ವಾಪಸ್ ತಗೊಂತೀನಿ. ಸರಿ ಬಾ, ಇಲ್ಲಿ ಹೇಳಿದ್ದನ್ನ ಅಲ್ಲಿ ಹೇಳು. ಏ ರಾಧಿಕಾ, ಇರು, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ನಾನಿನ್ನೂ ನನ್ನ ಮಾತನ್ನ ಪೂರ್ತಿಯಾಗಿ ಕಂಪ್ಲೀಟೇ ಮಾಡಿಲ್ಲ. ಅಷ್ಟ್ರಲ್ಲಿ ನಿನ್ ಪಾಡಿಗೆ ನೀನು ಹೋಗ್ತಿದ್ಯಲ್ಲ, ಒಂದು ನಿಮಿಷ ತಾಳ್ಮೆಯಿಂದ ನಾನು ಏನು ಹೇಳ್ತಿದ್ದೀನಿ ಅಂತ ಕಂಪ್ಲೀಟಾಗಿ ಕೇಳು. ನೋಡ್ರ ರಾಧಿಕಾ, ನನ್ನ ಕೋಪನ ಕಮ್ಮಿ ಮಾಡಿಕೊಂಡು ಚಿರು ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಂತೀನಿ. ಆದ್ರೆ ನಂಗೊಂದು ಕಂಡೀಷನ್ ಇದೆ. ಏನದು? ಎಲ್ರೂ ಮುಂದೆ ನೀನ್ ನನ್ನನ್ನ ಮತ್ತೆ ಮದುವೆ ಆಗೋದಕ್ಕೆ ಒಪ್ಕೋಬೇಕು. ಇದಕ್ಕೆ ನೀನು ಒಪ್ಕೊಂಡ್ರೆ ನಾನು ಈ ಕ್ಷಣನೇ ಈ ಕೇಸ್ನ ವಾಪಸ್ ತಗೊಂತೀನಿ. ಏನು ಡೀಲ್ ಓಕೆನಾ? ಬೇಗ ಹೇಳ್ ರಾಧಿಕಾ, ಲೇಟ್ ಆಗ್ತಿದೆ. ನೀನ್ ಲೇಟ್ ಮಾಡಿದಷ್ಟು ಚಿರು ಮೇಲೆ ಕಂಪ್ಲೇಂಟ್ ಇನ್ನೂ ಸ್ಟ್ರಾಂಗ್ ಆಗ್ತಿರುತ್ತೆ. ಆಮೇಲೆ FIR ಆಗಿ ಕೇಸು ಕೋರ್ಟಿಗೆ ಹೋಗುತ್ತೆ. ಆಮೇಲೆ ನಾನೇ ಕೇಸ್ನ ವಾಪಸ್ ತಗೊಂತೀನಂದ್ರು 15 ದಿನ ಆದ್ರೂ ಚಿರು ವಾಪಸ್ ಬರಲ್ಲ. ನಿನಗೂ ಗೊತ್ತಿರಬೇಕು, ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಸುಲಭವಾಗಿ ಬೇಲ್ ಸಿಗಲ್ಲ. ಆಮೇಲೆ ನೀನ್ ಆಸೆ ಪಟ್ಟಿರೋ ಹಾಗೆ ಚಿರು ಮದ್ವೆ ನಡೆಯಲ್ಲ, ಚಿರು ಜೈಲ್ಗೆ ಹೋಗ್ತಾನೆ ಅಷ್ಟೇ. ನನ್ನ ಈ ಪರಿಸ್ಥಿತಿನ ಮಿಸ್ಯೂಸ್ ಮಾಡ್ಕೋತಿದ್ಯಲ್ಲ. ಹಾಗನ್ಕೊಂಡ್ರು ನನಗೇನು ಅಡ್ಡ. ಆದ್ರೆ ಸಿಚುವೇಶನ್ ಯಾವ್ದೇ ಇದ್ರೂ ನೀನ್ ನನಗ್ ಬೇಕು ಅಷ್ಟೇ. ನಿನಗೆ ನಾನಷ್ಟೇ ಬೇಕು ಅಂತ ನಿನಗೂ ಅನಿಸ್ಬೇಕು. ಹಾಗಾಗ್ಬೇಕು ಅಂದ್ರೆ ನೀನ್ ನನ್ನನ್ನು ಮತ್ತೆ ಮದ್ವೆ ಆಗೋದಿಕ್ಕೆ ಒಪ್ಕೋಬೇಕು ಅಷ್ಟೇ. ಏನ್ ಡಾರ್ಲಿಂಗ್, ಮದ್ವೆ ಮಾಡ್ಕೊಳ್ಳೋಣ? ಶೋ ದೇವ್ರೆ, ಕಮಾನ್ ರಾಧಿಕಾ, ನೀನ್ ಮನ್ಸ್ ಮಾಡಿದ್ರೆ ಚಿಟ್ಕೆ ಹೊಡಿಯೋ ಅಷ್ಟೊತ್ತಿಗೆ ಎಲ್ಲ ಮುಗ್ದೋಗುತ್ತೆ. ದೇವ್ರನ್ನ ಯಾಕೆ ಕರೀತಾ ಇದೆಯಾ? ಮನ್ಸಿದ್ರೆ ಮಾರ್ಗ ಅಷ್ಟೇ. ನಾನು ಹೇಳಿದಕ್ಕೆ ನೀನು ಒಪ್ಕೊಂಡಿಲ್ಲ ಅಂತ ಇಟ್ಕೊ. ನಿನ್ನಿಂದ ನನ್ನ ಮಗಳು ಮದ್ವೆ ನಿಂತೋಯ್ತಲ್ಲ ಅಂತ ಕಮಲಾಕ್ಷಿಯತ್ತೆ ನಿನಗೆ ನಿನ್ ಫ್ಯಾಮಿಲಿಗೆ ಜೀವನ ಪೂರ್ತಿ ಶಾಪ ಆಗ್ತಿರ್ತಾರೆ. ಅವ್ರ ಮಾತಿಗೆಲ್ಲ ನೀನು ಕಿವಿ ಕೊಡಲ್ಲ ಅಂತ ನನಗೆ ಗೊತ್ತು. ಅದೇ ತರ ನಿನ್ ಫ್ರೆಂಡಿಗೆ ಏನಾದ್ರೂ ಆಯ್ತು ಅಂದ್ರೆ ನೀನ್ ಸಹಿಸ್ಕೊಳ್ಳಲ್ಲ ಅನ್ನೋದು ನನಗೆ ಗೊತ್ತು. ನಾನು ಈ ಕೇಸ್ನ ವಾಪಸ್ ತಗೊಂಡಿಲ್ಲ ಅಂದ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತಾ? ಟಿಪ್ ಟಾಪ್ ಆಗಿ AC ಕಾರಲ್ಲಿ ಓಡಾಡ್ತಾ ಇದ್ದಿದ್ ನಿಮ್ ಚಿರು ಜೈಲಲ್ಲಿ ಕೈದಿ ಬಟ್ಟೆ ಹಾಕೊಂಡು ಮುದ್ದೆ ಮುರಿತಾ ಜೀವನ ಪೂರ್ತಿ ಅಲ್ಲೇ ಕಳಿಬೇಕಾಗುತ್ತೆ. ಚಿರು ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನು, ಕಿಕ್ ಬಾಕ್ಸರು, ಯೂತ್ ಐಕಾನು ಅಂತ ಹೆಮ್ಮೆಯಿಂದ ಹೊಗಳ್ತಾ ಇದ್ದಿದ್ದ ಜನ ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಜೈಲ್ಗೆ ಹೋದವನು ಅಂತ ನಿನ್ ಫ್ರೆಂಡ್ ಬಗ್ಗೆ ಕೇವಲವಾಗಿ ಮಾತಾಡ್ತಾನೆ. ಸೊಸೈಟಿಲಿ ಅವ್ನು ಮಾಡಿರೋ ಒಳ್ಳೆ ಹೆಸರು, ಅವ್ನು ಸಂಪಾದಿಸಿರೋ ಹಣ, ಆಸ್ತಿ ಎಲ್ಲ ಮಣ್ಪಾಲಾಗುತ್ತೆ. ಹೇಗೆ ಅಂತ ಯೋಚನೆ ಮಾಡ್ತಿದ್ಯಾ? ಅವನೇ ಜೈಲಲ್ಲಿದ್ರೆ ಬಿಸ್ನೆಸ್ ಯಾರು ಮಾಡ್ತಾರೆ? ಇವನ ಹತ್ರ ನಮ್ಗೇನ್ ಕೆಲಸ ಅಂತ ಅವ್ರವ್ರ ಪಾಡಿಗೆ ವರ್ಕರ್ಸ್ ಇದ್ಬಿಡ್ತಾರೆ. ಸೊ ಈ ಕಡೆ ಬಿಸ್ನೆಸ್ ಲಾಸು, ಆ ಕಡೆ ಕಂಪ್ನಿನೂ ಕ್ಲೋಸ್. ಆಮೇಲೆ ಚಿರುಗೆ ಫ್ಯೂಚರಲ್ಲಿ ಹೀಗೊಂದು ಕಂಪ್ನಿ ಇತ್ತು ಅನ್ನೋದೇ ಮರ್ತೋಗ್ಬೇಕಾಗತ್ತೆ. ದುಡಿಯೋ ಮಗ ಮದ್ವೆ ಇಲ್ದೆ ಜೈಲ್ ಪಾಲಾದ ಅಂತ ಹೆತ್ತಿರೋ ಅಪ್ಪ ಅಮ್ಮಂಗೆ ಜೀವನ ಮಾಡಕ್ ಬೇರೆ ಯಾವ ದಾರಿನೂ ಇಲ್ದೆ ಮನೇಲಿರೋ ಎಲ್ಲಾ ವಸ್ತುಗಳನ್ನೂ ಒಂದೊಂದಾಗೆ ಸೇಲ್ ಮಾಡಿ ಜೀವನ ನಡೆಸ್ಬೇಕಾಗತ್ತೆ. 7 ವರ್ಷ ಆದ್ಮೇಲೆ
ಚಿರು ಜೈಲಿಂದ ಬಂದ್ಮೇಲೆ ಅವನ್ ಜೈಲಿಂದ ಬಂದವನು ಅಂತ ಅವನಿಗೆ ಯಾರೂ ಕೆಲಸ ಕೊಡೋದಿಲ್ಲ. ಅದಷ್ಟೇ ಅಲ್ಲ, ಮದುವೆ ಆಗೋದಿಕ್ಕೂ ಅವನಿಗೆ ಯಾರು ಹೆಣ್ಣು ಕೊಡೋದಿಲ್ಲ. ಸೊ ಎಲ್ಲದನ್ನೂ ನಿನ್ನಿಂದಾನೇ ಸಂಪಾದನೆ ಮಾಡಿ ಚಿರು ನಿನ್ನಿಂದಾನೇ ಎಲ್ಲದನ್ನು ಕಳ್ಕೊಂಡು ಕೊನೆಗೆ ಬೀದಿಗೆ ಬೀಳ್ತಾನೆ. ಊಟಕ್ಕೆ ಬೇರೆ ದಾರಿನೂ ಇಲ್ಲದೆ ಭಿಕ್ಷೆ ಬೇಡ್ತಾನೆ. ವಿಪರೀತ ಆಯ್ತು ನಿಂದು. ಜಾಸ್ತಿ ಮಾತಾಡ್ತಿದ್ಯಾ? ಇದು ನಿನ್ಗೆ ಒಳ್ಳೇದಲ್ಲ. ಕೂಲ್ ಕೂಲ್ ರಾಧಿಕಾ. ಇಷ್ಟೊತ್ತು ನಾನು ಹೇಳಿದ್ದೆಲ್ಲ ಯಾವುದೂ ನಡಿಬಾರ್ದು ಅಂದ್ರೆ ನೀನ್ ನನ್ನನ್ನು ಮತ್ತೆ ಮದುವೆ ಆಗೋದಿಕ್ ಒಪ್ಕೋಬೇಕು. ಆಗ ನಾನು ನೀನು ಇಬ್ರು ಹ್ಯಾಪಿಯಾಗಿರ್ತೀವಿ. ನಿನ್ ಫ್ರೆಂಡು ಅನಗನ್ ಮದುವೆ ಆಗಿ ರಾಯಲ್ ಆಗಿ ಜೀವನ ಮಾಡ್ತಾನೆ. ಈಗ ಹೇಳು, ನನ್ನನ್ನು ಮದುವೆ ಆಗಿ ಅವನನ್ನು ಬಾಳಕ್ ಬಿಡ್ತೀಯಾ ಅಥವಾ ಹಠ ಮಾಡಿ ಅವನ ಜೀವನ ಹಾಳು ಮಾಡ್ತೀಯಾ? ಚಾಯ್ಸ್ ಇಸ್ ಯುವರ್ಸ್. ನೀನು ಯಾವುದೇ ಡಿಸಿಷನ್ ತಗೊಂಡ್ರು ನನಗೆ ಓಕೆ. ಬೇಗ ಹೇಳ್ ರಾಧಿಕಾ, ನಿನ್ ಫ್ರೆಂಡ್ ಒಳ್ಳೇದಕ್ಕೆ ನಾನು ಕೇಳ್ತಿರೋದು. ಏನ್ ತೀರ್ಮಾನ ತಗೊಂಡೆ? ಏನ್ ರಾಧಿಕಾ, ಡೀಲ್ ಓಕೆನಾ? ಸರಿ, ಮದ್ವೆ ಮಾಡ್ಕೊಂಡು ಸಾಯ್ತೀನಿ. ವಾವ್ ವಾವ್, ಎಸ್, ಐ ಆಮ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ರೈಟ್ ನೌ ರಾಧಿಕಾ. ಯು ನೋ ರಾಧಿಕಾ, ನೀನ್ ನನಗೆ ಗ್ರೀನ್ ಸಿಗ್ನಲ್ ಕೊಡ್ತೀಯಾ ಅಂತ ನನಗೆ 200% ನಂಬಿಕೆ ಇತ್ತು. ಆದ್ರೆ ನೀನ್ ನನ್ನನ್ನ ಇಷ್ಟು ಬೇಗ ಒಪ್ಕೊಂತೀಯ ಅಂತ ನನಗೆ ಗೊತ್ತಿರಲಿಲ್ಲ. ನೀನ್ ನನ್ನನ್ನು ಮದುವೆ ಆಗಕ್ಕೆ ಒಪ್ಕೊಬೇಕು ಅಂತಾನೆ ನಾನು ಇಷ್ಟು ದಿನದಿಂದ ಹೋರಾಡಿದ್ದು. ಫೈನಲಿ ಐ ಮೇಡ್ ಇಟ್. ಸಾಕು, ಓವರ್ ಆಗಿ ಥಿಂಕ್ ಮಾಡ್ಬೇಡ. ನಾನು ಓಕೆ ಅಂದಿದ್ದು ನಿನಗೋಸ್ಕರ ಅಲ್ಲ, ನನ್ನ ಫ್ರೆಂಡ್ ಚಿರುಗೋಸ್ಕರ ಈ ಮದ್ವೆಗೆ ಒಪ್ಕೋತಿದ್ದೀನಿ. ಅದು ನೆನ್ಪಿರ್ಲಿ. ಅದೆಷ್ಟೇ ಅಡೆತಡೆಗಳು ಬಂದ್ರೂ ನನ್ನ ಫ್ರೆಂಡ್ ಚಿರುಗೂ ನನ್ನ ತಂಗಿ ಅನಗಂಗೂ ಮದ್ವೆ ಮಾಡಿಸ್ತೀನಿ ಅಂತ ನಾನು ಆಂಟಿಗೆ ಮಾತು ಕೊಟ್ಟಿದ್ದೀನಿ. ನಾನು ಕೊಟ್ಟಿರೋ ಮಾತು ಯಾವತ್ತೂ ನಾನು ತಪ್ಪಲ್ಲ. ಅನಗ ಆಸೆ ಪಟ್ಟ ಹಾಗೆ ಅವಳ ಮದ್ವೆ ಚಿರು ಜೊತೆ ಆಗ್ಬೇಕು. ಅವರಿಬ್ರು ಕೊನೆವರೆಗೂ ಖುಷಿಯಾಗಿರ್ಬೇಕು. ಈ ಒಂದೇ ಒಂದ್ ಕಾರಣಕ್ಕೆ ನರಕ ಅಂತ ಗೊತ್ತಿದ್ರು ನೀನ್ ಹಾಕಿರೋ ಕಂಡೀಷನ್ಗೆ ಒಪ್ಕೊಂಡಿರೋದು. ಏನಾಯ್ತು ರಾಧಿಕಾ, ನಾನು ಏನ್ ಹೇಳ್ದೆ ಅಂತ ಈಗ ಈ ರೀತಿ ಮಾತಾಡ್ತಿದ್ಯಾ? ಮೊದ್ಲೇ ನನ್ನ ಮದ್ವೆ ಆಗಿರೋ ನನ್ನ ಹೆಂಡ್ತಿಗೆ ಎಲ್ರೂ ಮುಂದೆ ಇನ್ನೊಂದ್ಸಲ ಮದ್ವೆ ಆಗು ಅಂತ ಕೇಳ್ತಿರೋದೇ ತಪ್ಪ? ಇನ್ನೊಂದ್ಸಲ ಹೆಂಡ್ತಿ ಅಂದ್ರೆ ಕಾಲಲ್ಲಿ ಹಾಕಿರೋ ಚಪ್ಲಿ ಕಿತ್ತೋಗುತ್ತೆ. ನಿನ್ ಕಂಡೀಷನ್ಸ್ಗೆಲ್ಲ ಒಪ್ಕೊಂಡಾಯ್ತಲ್ವಾ, ಮತ್ತಿನ್ಯಾಕೆ ಇಲ್ಲೇ ನಿಂತಿದ್ಯಾ? ನಡಿ, ಕೇಸ್ ವಾಪಸ್ ತಗೋ. ನಿನಗೆ ಕೇಳ್ತಿರೋದು, ಕಲ್ ಬಂಡೆ ತರ ಯಾಕೆ ನಿಂತಿದ್ಯಾ? ಏನಿಲ್ಲ, ಈಗ ನಾನು ಕೇಸ್ ವಾಪಸ್ ತಗೊಂಡ್ಮೇಲೆ ನೀನ್ ನಿನ್ ಮಾತು ಬದಲಾಯಿಸ್ಬಿಟ್ರೆ? ಏನೂ ಆಗ್ಲಿಲ್ಲ ಅಂದ್ರೂ ಎಲ್ಲ ಆಗಿದೆ ಅಂತ ಕತೆ ಕಟ್ ಹೇಳ್ತಿರೋದು ನೀನು. ಆದ್ರೆ ನಾನ್ ಹಾಗಲ್ಲ, ಕೊಟ್ಟ ಮಾತಿಗೆ ನಡ್ಕೋತೀನಿ. ಈಗ ಜಾಸ್ತಿ ಮಾತ್ಬೇಡ, ಕೇಸ್ ವಾಪಸ್ ತಗೋ. ಈಗ್ಲೇ ತಗೊಂತೀನಿ ರಾಧಿಕಾ. ಹೆಂಡತಿ ಮಾತನ್ನ ಕೇಳದೆ ಇರೋದಕ್ಕಾಗತ್ತಾ? ನೀನ್ ಹ್ಯಾಪಿಯಾಗಿರ್ಬೇಕು ಅಷ್ಟೇ. ಬಾ ಒಳಗೆ ಹೋಗೋಣ. ಮೊದ್ಲು ನೀನ್ ಕೇಸ್ನ ವಾಪಸ್ ತಗೋ, ಆಮೇಲಿದೆ ನಿನಗೆ.